ಐತಿಹಾಸಿಕ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಗುಂಡ್ಲುಪೇಟೆಯಿಂದ ಒಂದು 25-28 ಕಿಲೋಮೀಟ್ರಷ್ಟು ಡಿಸ್ಟೆನ್ಸ್ ಇರತಕ್ಕಂಥ ಒಂದು ಪ್ರವಾಸಿ ಸ್ಥಾನ ಅಂತ ಹೇಳ್ಬೋದು. ಜೈನ ಬಸದಿ ಕೇಂದ್ರ, ಜೈನ ಕೇಂದ್ರ ಅಂತಲೂ ಕೂಡ ಹೇಳ್ಬೋದು. ಕನಕಗಿರಿ ಶ್ರೀ ಕ್ಷೇತ್ರಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಮೆಟ್ಲುಗಳ ಮೂಲಕನೂ ದೇವಸ್ಥಾನಕ್ಕೆ ಹೋಗ್ಬೋದು, ಮತ್ತು ಆ ಕಡೆ ಕಾರಲ್ಲೂ ಕೂಡ ಡೈರೆಕ್ಟಾಗಿ ರೋಡ್ ವ್ಯವಸ್ಥೆನೂ ಇದೆ, ಆ ಕಡೆಯೂ ಹೋಗ್ಬೋದು. ಬಟ್ ಇಲ್ಲಿ ಮೆಟ್ಲಲ್ಲೂ ಹೋಗೋವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ವೀಕ್ಷಕರೇ, ನೀವು ಏನು ನೋಡ್ತಾ ಇದ್ದೀರಾ ಕನಕಗಿರಿ ಕ್ಷೇತ್ರ, ಇದು ಗುಂಡ್ಲುಪೇಟೆ ಸಮೀಪದಲ್ಲಿರ್ತಕ್ಕಂತಹ ಒಂದು ಜೈನ ತೀರ್ಥಂಕರ ಕ್ಷೇತ್ರ ಅಂತ ಹೇಳ್ಬೋದು. ಇದು ಚಾಮರಾಜನಗರ ಜಿಲ್ಲೆ ಹಾಗೂ ಮಲೆಯೂರು ಗ್ರಾಮದಲ್ಲಿರ್ತಕ್ಕಂತಹ ಈ ಒಂದು ಕನಕಗಿರಿ ಬೆಟ್ಟಕ್ಕೆ ಗುಂಡ್ಲುಪೇಟೆಯಿಂದ ಸುಮಾರು 30 ಕಿಲೋಮೀಟರ್ನಷ್ಟು ಹಾಗೂ ಮೈಸೂರಿನಿಂದ ಸುಮಾರು 53 ಕಿಲೋಮೀಟರ್ನಷ್ಟು ಅಂತರ ಇದೆ. ಈ ಕ್ಷೇತ್ರ ಸುಮಾರು 5ನೇ ಅಥವಾ 6ನೇ ಶತಮಾನದಲ್ಲಿ ಪಶ್ಚಿಮ ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡಿರತಕ್ಕಂತಹ ಒಂದು ಜೈನ ಕ್ಷೇತ್ರ. ಬೆಟ್ಟದ ಮೇಲೆ ನಮಗೆ ಪಾರ್ಶ್ವನಾಥ ಸ್ವಾಮಿ ದೇವಾಲಯ ನೋಡಕ್ ಸಿಗುತ್ತೆ. ಸುಮಾರು 400 ಮೆಟ್ಟಲ್ಗಳನ್ನ ಏರ್ಕೊಂಡು ಹೋದ್ರೆ ಆ ಮೇಲ್ಗಡೆ ದೇವಾಲಯವನ್ನ ನಾವುಗಳು ತಲುಪಬಹುದಾಗಿದೆ. ಈ ದೇವಸ್ಥಾನದ ಎಕ್ಸಿಟ್ ಬ್ಯಾಕ್ ಸೈಡ್, ಈಗ ಲೆಫ್ಟ್ ಸೈಡ್, ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ನಾವು ಎಕ್ಸಿಟ್ ಆದ್ರೆ ನಮ್ಗೆ ಇನ್ನೊಂದು ಪೀಕ್ ಸಿಗುತ್ತೆ, ಅಲ್ಲಿ ಬೆಟ್ಟ ಗುಡ್ಡ. ಸೊ ಅಲ್ಲಿ ಹೋಗ್ಬೋದು ನಾವು. ಅಲ್ಲಿ ಸಾಕಷ್ಟು ಸಮಾಧಿ ಕೇಂದ್ರಗಳನ್ನ ನಾವು ಈ ಪ್ಲೇಸ್ಗಳಲ್ಲಿ ಹೋಗ್ಬೋದು. ತುಂಬಾ ಮಹಾವೀರನ ಸ್ಟ್ಯಾಚ್ಯೂಗಳನ್ನ ತುಂಬಾ ಮಾಡಿದ್ದಾರೆ. ಅದಾದ ಮತ್ತೆ ಇಲ್ಲಿ ಸಾಕಷ್ಟು ಸಮಾಧಿಗಳು ಇದೆ. ಪ್ರಕೃತಿಯ ಮಡಿಲಿನಲ್ಲಿ ತಲೆ ಎತ್ತಿ ನಿಂತಿರುವ ಈ ಬೆಟ್ಟ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಸುಮಾರು 1500 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಪವಿತ್ರ ಜೈನ ತೀರ್ಥಕ್ಷೇತ್ರವಾಗಿದೆ. ಪಶ್ಚಿಮ ಗಂಗರ ಕಾಲದಿಂದಲೇ ಈ ಪ್ರದೇಶ ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿ ಬೆಳೆದಿದ್ದು, ನಂತರ ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರ ಆಶ್ರಯದಲ್ಲಿ ಇದು ಬೆಳೆದು ಬಂದಿದೆ. ಬೆಟ್ಟದ ಮೇಲಿರುವ ಪಾರ್ಶ್ವನಾಥರ ಬಸದಿಗಳು, ಪ್ರಾಚೀನ ಶಿಲಾಶಾಸನಗಳು, ಜೈನ ಮುನಿಗಳ ಪಾದಚಿಹ್ನೆಗಳು ಹಾಗೂ ಧ್ಯಾನಕ್ಕೆ ಅನುಕೂಲವಾಗುವಂತಹ ಶಾಂತ ವಾತಾವರಣ ಈ ಕ್ಷೇತ್ರದ ವೈಶಿಷ್ಟ್ಯವನ್ನ ಸಾರುತ್ತದೆ. ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಹೆಜ್ಜೆಯು ಇಲ್ಲಿ ಸುದೀರ್ಘ ಇತಿಹಾಸದ ಕಥೆಯನ್ನ ಹೇಳುವಂತಿದೆ. ಪ್ರಾಚೀನ ಕಾಲದಲ್ಲಿ ಈ ಜೈನ ತೀರ್ಥ ಕ್ಷೇತ್ರವನ್ನ ಕನಕಾದ್ರಿ ಅಂತ ಕರೀತಾ ಇದ್ರು, ಅಥವಾ ಹೇಮಾಂಗ ದೇಶ ಅಂತಲೂ ಕೂಡ ಕರೀತಾ ಇದ್ರು. ಜೈನ ಧರ್ಮದ ಪ್ರಸಿದ್ಧ ಪಂಡಿತರಾದ ಆಚಾರ್ಯ ಪೂಜ್ಯಪಾದ ದೇವನಂದಿ ಕನಕಗಿರಿಯಲ್ಲಿ ತಪಸ್ಸು ಮಾಡಿ ಇಲ್ಲಿ ಸಮಾಧಿ ಹೊಂದಿದ್ದರು ಅಂತಕ್ಕಂಥ ಮಾಹಿತಿಯನ್ನ ಜೈನ ಸಂಪ್ರದಾಯಗಳು ಹೇಳುತ್ತವೆ. ಮಹಾವೀರ ಜಯಂತಿ ಹಾಗೂ ಇತರ ಜೈನ ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ.
ಈ ಬೆಟ್ಟದ ತುದಿಯಿಂದ ಸುತ್ತ ನೋಡಿದ್ರೆ ಹಸಿರು ಹೊಲಗಳು, ಗುಡ್ಡಗಳು, ಅಲ್ಲಲ್ಲಿ ಕಾಣ್ತಕ್ಕಂಥ ಊರುಗಳು, ಮನಮೋಹಕ ದೃಶ್ಯಗಳು ಕಣ್ಮನ ಸೆಳೆಯುತ್ತವೆ. ಪ್ರಕೃತಿಯ ಶಾಂತ ವಾತಾವರಣ ಮತ್ತು ಈ ಪವಿತ್ರ ಕ್ಷೇತ್ರದ ಆಧ್ಯಾತ್ಮಿಕತೆ ಮನಸ್ಸಿಗೆ ನೆಮ್ಮದಿಯನ್ನಂತೂ ಕೊಡುತ್ತೆ. ಕನಕಗಿರಿ ಕೇವಲ ಒಂದು ಬೆಟ್ಟವಲ್ಲ, ಇದು ಕರ್ನಾಟಕದ ಇತಿಹಾಸ, ಜೈನ ಧರ್ಮದ ಒಂದು ಪವಿತ್ರ ಕ್ಷೇತ್ರ, ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯಾಗಿದೆ. ಇಂತಹ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಜೀವಂತವಾಗಿ ಉಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಲ್ಲರ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಿರ್ತಕ್ಕಂಥ ಈ ಮಹಾವೀರನ ಪುತ್ಥಳಿಗಳು ನಮ್ಮೆಲ್ಲರ ಕಣ್ಮನವನ್ನ ಸೆಳೆಯೋದಂತೂ ಖಂಡಿತ. ನಾವು ಶ್ರವಣ ಬೆಳಗೊಳದಲ್ಲಿ ಇರತಕ್ಕಂತಹ ಗೊಮ್ಮಟೇಶ್ವರನ ವಿಗ್ರಹನ ನೋಡ್ತೀವಿ. ಅದೇ ಮಾದರಿಯಲ್ಲಿ ನಮ್ಮ ಈ ಕನಕಗಿರಿ ಕ್ಷೇತ್ರದಲ್ಲೂ ಕೂಡ ಈ ಒಂದು ವಿಗ್ರಹವನ್ನ ನಾವು ನೋಡಬಹುದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕನಕಗಿರಿಯ ನಾ ಕಂಡಂತಹ ಒಂದು ಅದ್ಭುತವಾದ ಕ್ಷಣದ ಒಂದು ಸುಂದರ ವಿಡಿಯೋ. ಹೀಗೆ ನೋಡ್ತಾ ಇರಿ ಗೌತಮ್ ಗುಡ್ಲುಪೇಟೆ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳು ಇನ್ಮುಂದೆ ಬರ್ತಾ ಇರ್ತವೆ. ಮತ್ತಷ್ಟು ಐತಿಹಾಸಿಕ ಸ್ಥಳಗಳಿಗೆ, ಪ್ರವಾಸಿ ಸ್ಥಳಗಳಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.